ರೆಸ್ಟೋರೆಂಟ್ ಸ್ಟೈಲ್ ಸ್ಟಾರ್ಟರ್ ಚಿಕನ್ ರೆಸಿಪಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು 6 ಎಸಳು ಬೆಳ್ಳುಳ್ಳಿಯನ್ನು ನಾನೀಗ ಜಜ್ಜಿ ತೆಗೆದುಕೊಂಡಿದ್ದೇನೆ ನೋಡಿ. 1 ಚಮಚ ಆಗ್ತದೆ ಇದು. ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನ ಹುಡಿ, ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ತೆಗೆದುಕೊಂಡಿದ್ದೇನೆ. 1 ಟೀ ಸ್ಪೂನ್ ಕರಿಮೆಣಸಿನ ಪುಡಿ, ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ನಾವಿದು ನೋಡಿ. ಇದು ಬೆಳ್ಳುಳ್ಳಿ, ಜಜ್ಜಿಟ್ಟ ಬೆಳ್ಳುಳ್ಳಿ 1 ಚಮಚ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ನಾವು. ಕಾಶ್ಮೀರಿ ರೆಡ್ ಚಿಲ್ಲಿ ಕಲರ್ ಒಳ್ಳೆ ಕೊಡ್ತದೆ, ಖಾರ ಕೂಡ ಕಡಿಮೆ. ಅದು ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದರೆ ಸ್ವಲ್ಪ ಹಾಕ್ಕೊಳ್ಬೋದು ಮೆಣಸಿನ ಹುಡಿ. ನಾನು ಸ್ವಲ್ಪ ಅದು ಸ್ಟಾರ್ಟರ್ ನೋಡಿ, ಅದು ಸ್ವಲ್ಪ ಖಾರ ಇಲ್ಲದಿದ್ರೇ ಒಳ್ಳೆಯದಾಗ್ತದೆ. 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ತೇನೆ ನಾನು, ಟೀ ಸ್ಪೂನ್. ಸೋಯಾ ಸಾಸ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡುವ. ನಂತರ 1 ಮೊಟ್ಟೆಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೇನೆ. ಇದರಲ್ಲಿ ಒಂದು ಅರ್ಧ kg ಚಿಕನ್ ಇದೆ, ಬೋನ್ಲೆಸ್ ಚಿಕನ್ ತೆಗೆದುಕೊಂಡಿದ್ದೇನೆ ನಾನು. 3 ಚಮಚದಷ್ಟು ಮೈದಾ ಹುಡಿ, 3 ಚಮಚ ಕಾರ್ನ್ಫ್ಲೋರ್, ಟೇಬಲ್ ಸ್ಪೂನ್ನಷ್ಟು ಅಷ್ಟು ಬೇಕಾಗ್ತದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಬೋನ್ಲೆಸ್ ಚಿಕನ್ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಇಡಲಿಕ್ಕಿಲ್ಲ, ತಕ್ಷಣ ನಾವು ಫ್ರೈ ಮಾಡಬೇಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಒಂದೊಂದೇ ತುಂಡನ್ನು ಹಾಕಿ ಫ್ರೈ ಮಾಡು. ಒಮ್ಮೆ ಹಾಕಿದ ನಂತರ ಅದನ್ನು ಮುಟ್ಟೋದು ಬೇಡ, ಅಲುಗಾಡಿಸೋದು ಬೇಡ, ಅದರಷ್ಟಕ್ಕೆ ಬೇಯಲಿ. 2 ಕಡೆ ಚೆನ್ನಾಗಿ ಬೇಯಿಸಬೇಕಿದನ್ನು. ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಹುರಿತಾ ಇದ್ದೇನೆ ನೋಡಿ. ಮಗುಚಿ ಹಾಕಿ ಬೇಯಿಸ್ತಾ ಇದ್ದೇನೆ ನಾನು ಇದನ್ನು. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಈ ಅಡುಗೆ ಇಷ್ಟ ಆಯಿತು ಅನಿಸಿದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ರೆಸ್ಟೋರೆಂಟಿಂದ ತುಂಬ ದುಡ್ಡು ಕೊಟ್ಟು ತಂದು ತಿನ್ನುವ ಈ ರೆಸಿಪಿಯನ್ನು ನಾವು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ. ತೋರಿಸಿದ ರೀತಿಯಲ್ಲೇ ಮಾಡಿದರೆ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರ್ತದೆ ಇದು ನೋಡಿ. ಈಗ ಒಂದು ಸಲ ನಾನು ಹುರಿದು ಆಗಿದೆ. ಈಗ ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಇನ್ನೊಂದು ಸಲ ಉಳಿದ ಚಿಕನನ್ನು ಸಹ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಮಯೋನೈಸ್ ಚಿಕನ್ ಮಕ್ಕಳಿಗೆಲ್ಲ ತುಂಬ ಇಷ್ಟ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. 2 ಸಲ ಸಹ ಫ್ರೈ ಮಾಡಿ ಆಗಿದೆ. ಹೀಗೆ ಸಹ ತಿನ್ಬೋದು, ಇದನ್ನು ತಿನ್ನಬಾರ್ದು ಅಂತಲ್ಲ, ಒಳ್ಳೆ ಕ್ರಿಸ್ಪಿಯಾಗಿರ್ತದೆ ಇದು. ಈಗ ಸ್ವಲ್ಪ ಬಿಸಿ ಇರುವಾಗಲೇ ನಾವೀಗ ಇದಕ್ಕೊಂದು ಸಾಸ್ ರೆಡಿ ಮಾಡುವ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಸಾಸ್ ಹಾಕ್ತೇನೆ, ಅಥವಾ 2 ಟೇಬಲ್ ಸ್ಪೂನ್. ಖಾರ ಜಾಸ್ತಿ ಚಿಲ್ಲಿ ಸಾಸ್, ಹಾಗಾಗಿ ಟೊಮೆಟೊ ಕೆಚಪನ್ನು ನಾನಿಲ್ಲಿ 4 ಟೇಬಲ್ ಸ್ಪೂನ್ ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ. ಉಪ್ಪು ಹಾಕೋದು ಬೇಕಾಗಿಲ್ಲ, ಯಾಕಂದರೆ ಸಾಸಲ್ಲಿ ಆಲ್ರೆಡಿ ಉಪ್ಪು ಇದೆ. ಇದು ನೋಡಿ ಮಯೋನೈಸ್, ಇದು ಒಂದು 100 ಗ್ರಾಮ್ನಷ್ಟು, ಅಂದರೆ 1 ಕಪ್ಪಿನಷ್ಟು ನಾವೀಗ ಈ ಕೆಚಪಿಗೆಲ್ಲ ಹಾಕುವ. 1 ಪ್ಯಾಕೆಟ್ ಫುಲ್ ಬೇಕಾಗ್ತದೆ. ಇದು ತುಂಬ ಸಾಫ್ಟ್ ಟೇಸ್ಟ್ ಕೊಡೋದೇ ಇದುವೇ ಇದರಲ್ಲಿ ನೋಡಿ. ಹಾಕಿದ್ದೇನೆ. ಉಪ್ಪು ಬೇಕನ್ನಿಸಿದರೆ ಸ್ವಲ್ಪ 1-2 ಚಿಟಿಕೆ ಹಾಕ್ಬೋದು, ನಾನು ಹಾಕೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ನಾವೀಗ. ಇದುವೇ ಇದರ ಸಾಸ್. ಈ ಸಾಸಲ್ಲಿ ನಾವು ಯಾವುದೇ ಚಿಕನನ್ನು ಡಿಪ್ ಮಾಡಿ ತಿನ್ಬೋದು ನೋಡಿ. ಮಿಕ್ಸ್ ಆಗಿದೆ ಚೆನ್ನಾಗಿ. ಇವಾಗ ಫ್ರೈ ಮಾಡಿಟ್ಟ ಚಿಕನಿಗೆ ನಾವಿದನ್ನು ಹಾಕುವ. ಇದು ತಣ್ಣಗಾಗಬಾರ್ದು, ಸ್ವಲ್ಪ ಹದ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ ಇದು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ನಾವು ನೋಡಿ. ಈ ರೀತಿ ಮಿಕ್ಸ್ ಮಾಡಿದರೆ ಡೈನಮೈಟ್ ಚಿಕನ್ ರೆಸ್ಟೋರೆಂಟ್ ಸ್ಟೈಲ್ ಇದು ರೆಡಿ ಆಯಿತು. ಇದರ ಹೆಸರೇ ಡೈನಮೈಟ್ ಚಿಕನ್ ಅಂತ, ರೆಸ್ಟೋರೆಂಟ್ ಸ್ಟೈಲ್ ಇದು. ಕ್ರಿಸ್ಪಾಗಿದ್ದು ತಕ್ಷಣ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಇದು. ನಿಮಗೆಲ್ಲ ಈ ಅಡುಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನಾನು. ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಅದನ್ನು ಕಟ್ ಮಾಡಿ ಹಾಕ್ಬೋದು. ತುಂಬ ಟೇಸ್ಟಾಗಿರ್ತದೆ ಫ್ರೆಂಡ್ಸ್. ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ, ಮನೆಯವರಿಗೆ ಮಾಡಿ ಕೊಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.